ನರೇಂದ್ರ ಮೋದಿ ಉತ್ತರ ಭಾರತದಾಗ ಹೈಯೆಸ್ಟ್ ಸೀಟ್ ತಗೋತಾ ಇದ್ದಾರೆ. ದಕ್ಷಿಣ ಭಾರತದಾಗ ಮೋದಿಜಿಯವರಿಗೆ ಬಹಳಷ್ಟು ವಿರೋಧ ಮಾಡ್ತಾ ಇದ್ದಾರೆ. ಇಲ್ಲಿ ನರೇಂದ್ರ ಮೋದಿಯವರು ಏನೇ ಮಾಡಿದ್ರು ಕೂಡ ಅದನ್ನು ಬೇರೆ ರೀತಿಯಲ್ಲಿ ಹೇಳಿ ಅವರಿಗೆ ಬದಲಾ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಂಧುಗಳು, ಇವತ್ತು ಹೇಳ್ತಾರೆ ನರೇಂದ್ರ ಮೋದಿಜಿಯವರು ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ, ದೇಶಕ್ಕೆ ಏನು ಕೊಟ್ಟಿದ್ದಾರೆ. ಡಾಕ್ಟರ್ ಉಮೇಶ್ ಜಾಧವ್ ಅವರು 5 ವರ್ಷದಾಗ ಏನು ಮಾಡ್ಯಾರ. ನಾನು ಹೇಳ್ತೀನಿ ಅವರಿಗೆ, ಕಾಂಗ್ರೆಸ್ನವರಿಗೆ 55 ವರ್ಷ 60 ವರ್ಷ ಕಾಂಗ್ರೆಸ್ದವ್ರು ದೇಶಕ್ಕೆ ಆಳ್ಯಾರ. ನೀವು 65 ವರ್ಷ ಮಾಡೋದಕ್ಕಿಂತ ಜಾಸ್ತಿ ನಮ್ಮ ಮೋದಿಜಿಯವರು 10 ವರ್ಷದಾಗ ಕೆಲಸ ಮಾಡ್ಯಾರ. 10 ವರ್ಷ. ಇವತ್ತು ಕಾಶ್ಮೀರಲ್ಲಿ ನಮ್ಮ ಧ್ವಜ ಏರಿಸಲಿಕ್ಕೆ ಕೊಡ್ತಿರಲಿಲ್ಲ. ಕಾಶ್ಮೀರಲ್ಲಿ ಯಾವುದು ಕಾನೂನು ಇರಲಿಲ್ಲ. ಕಾಶ್ಮೀರನ್ನು ನಮ್ಮ ಅಮಿತ್ ಶಾ ಅವರು 371 ಆರ್ಟಿಕಲ್ ತೆಗೆಸಿ ಇವತ್ತು ಕಾಶ್ಮೀರನ ಇವತ್ತು ಫ್ರೀ ಮಾಡಿ ಐತಿಹಾಸಿಕ ನಿರ್ಣಯ ನಮ್ಮ ಸರ್ಕಾರ ತಗೊಂಡಿದೆ. ಇವತ್ತು ರಾಮ ಮಂದಿರ, 500 ವರ್ಷದ ಕನಸು, 500 ವರ್ಷದ ಕನಸು ರಾಮ ಮಂದಿರ ಇವತ್ತು ಆಗ್ಬೇಕಂದ್ರೆ ನಮ್ಮ ನರೇಂದ್ರ ಮೋದಿಜಿಯವ್ರ ಕಾರಣ. ಅಯೋಧ್ಯೆಯಲ್ಲಿ ಇವತ್ತು ಕಾಶಿ, ಉಜ್ಜೈನ್ ಇಂಥ ಅನೇಕ ಧಾರ್ಮಿಕ ಸ್ಥಳಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ದವ್ರು ಕೇಳ್ತಾರೆ ಬರೀ ಧಾರ್ಮಿಕ ಬೇರೆ ಕಾಲೇಜ್ ಬಿಲ್ಡಿಂಗು ದವಾಖಾನೆಗಳು ಯಾಕೆ ಮಾಡಲ್ಲ. ಇವತ್ತು ನಾನು ನಮ್ಮ ರಾಮ ಮಂದಿರ ಸರ್ಕಾರ ದುಡ್ಡಿಂದ ಮಾಡಿಲ್ಲ. ನಮ್ಮ ರಾಮ ಮಂದಿರ ಇವತ್ತು ನಮ್ಮ ಪ್ರತಿಯೊಬ್ಬರ ದೇಣಿಗೆಯಿಂದ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ. ಇದು ಸರ್ಕಾರದ ದುಡ್ಡಲ್ಲ. ಮೋದಿಜಿಯವರು ಹೇಳ್ತಾರೆ ನೀವು ಬರೀ ರಾಮ ಮಂದಿರ ಕಟ್ತೀರಿ, ನೀವು ದವಾಖಾನೆ ಕಟ್ಟಲ್ಲ. ರಾಮ ಮಂದಿರ ಕಟ್ಟಿದ್ದು ನಮ್ಮ ದುಡ್ಡು, ಸರ್ಕಾರದ ದುಡ್ಡಲ್ಲ. ನೀವೆಲ್ಲ ಮೆಹನತ್ ಮಾಡಿ ಗಳಿಸಿದ ದುಡ್ಡನ್ನು ಅಲ್ಲಿ ದೇಣಿಗೆ ಕೊಟ್ಟು ಇವತ್ತು ರಾಮ ಮಂದಿರ ಆಗಿದೆ. ದವಾಖಾನೆಗಳು, ರೋಡ್ಗಳು, ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಭಾರತ ದೇಶದಲ್ಲಿ ಆಗಿದೆ. ನಮ್ಮ ಕಲಬುರಗಿಗೆ ಈ ಭಾಗದಿಂದ ಕೂಡ ನಮ್ಮ ಕಲಬುರಗಿ ರೂರಲ್, ಈ ಕಮಲಾಪುರ್, ಸ್ವಂತ ಈ ಭಾಗದಾಗ ಎಲ್ಲರೂ ಭಾಳಷ್ಟು ಜನರು ಮುಂಬೈಗೆ ದುಡಿಲಿಕ್ಕೆ ಹೋಗ್ತಾರೆ. ಹೆಣ್ಮಕ್ಕಳು ದುಡಿಲಿಕ್ಕೆ ಹೋಗ್ತಾರೆ. ದೀನ ದಲಿತರು, ಹಿಂದುಳಿದವರು, ಬಡ ಹೆಣ್ಮಕ್ಕಳು ತಾಯಿ ತಂದೆಯವರಿಗೆ ಮಕ್ಕಳಿಗೆ ಬಿಟ್ಟು ದುಡಿಲಿಕ್ಕೆ ಹೋಗ್ತಾರೆ. ಕಾಂಗ್ರೆಸ್ನ ಕೊಡುಗೆ ಏನಪ್ಪ ಅಂತಂದ್ರೆ ಬಡತನ ನಮ್ಮ ದೇಶಕ್ಕೆ ಕಾಂಗ್ರೆಸ್ ಕೊಟ್ಟರು. ಇವತ್ತು ಕಾಂಗ್ರೆಸ್ದವರು ಭಾರತ ದೇಶದ ನಾವೇನು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಇಂಗ್ಲೀಷ್ದಾಗ ಹೇಳ್ತೀವಿ, ವಾರ್ಷಿಕ ತಲೆ ಆದಾಯ, ಒಬ್ಬ ಮನುಷ್ಯನ ಗಳಿಕೆ, ಅರ್ನಿಂಗ್ ಆಫ್ ಎ ಪರ್ಸನ್ ವರ್ಷಕ್ಕೆ ಇಡೀ ಭಾರತ ದೇಶದಲ್ಲೇ ಎಲ್ಲಕ್ಕಿಂತ ಕಡಿಮೆ ಅಂದ್ರೆ ಇದು ನಮ್ಮ ಕಲಬುರಗಿ ಜಿಲ್ಲೆ, ಎಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು 50 ವರ್ಷ ಇಲ್ಲಿ ಆಳ್ಯಾರ. ಎಲ್ಲಕ್ಕಿಂತ ಕಡಿಮೆ ಆದಾಯ ನಮ್ಮ ಗುಲ್ಬರ್ಗ, ಕಲಬುರಗಿ. ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಈ ವಲಸೆ ಹೋಗೋದಕ್ಕೆ ತಡಿಲಿಕ್ಕೆ, ಇವರಿಗೆ ಕೆಲಸ ಕೊಡಲಿಕ್ಕೆ ಈಗಾಗಲೇ ಮಾತಾಡಿದರೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅಂತ ಹೇಳಿ ಭಾರತ ದೇಶದಲ್ಲೇ ಕೇವಲ 7 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕೊಡ್ತೀನಿ ಅಂತೇಳಿ ಬಜೆಟಲ್ಲಿ ಅನೌನ್ಸ್ ಮಾಡಿದರು. ಅವು 7 ಪಾರ್ಕ್ ಹೋಗ್ಬೇಕಂದ್ರೆ ಅದಕ್ಕೆ ನಾವು ಭಾಳಷ್ಟು ರಿಕ್ವೈರ್ಮೆಂಟ್ ಇರ್ತದೆ. ಇವತ್ತು ನಮ್ಮ ಬಸವರಾಜ ಬೊಮ್ಮಾಯಿಯವರು, ಅವ್ರಿಗೆ ನಾವು ಧನ್ಯವಾದ ಹೇಳಬೇಕಾಗ್ತದೆ. ಬಸವರಾಜ ಬೊಮ್ಮಾಯಿಯವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಟೆಕ್ಸ್ಟೈಲ್ ಪಾರ್ಕ್ ಆಗಬೇಕಂತೇಳಿ ಎಲ್ಲ ಕಂಡೀಷನ್ ಫುಲ್ಫಿಲ್ ಮಾಡಿ ಇವತ್ತು 1 ಲಕ್ಷ ಜನರಿಗೆ ನೌಕರಿ ಕೊಡುವಂಥ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಮ್ಮ ಕಲಬುರಗಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಇದು ಹೆಣ್ಮಕ್ಕಳಿಗೆ, ದುಡಿಯೋರಿಗೆ.
ಮ್ಯಾಟ್ರಿಕ್ ಫೇಲ್ ಆದವ್ರಿಗೆ, 4ನೇ ಫೇಲ್ ಆದವ್ರಿಗೆ, ಕಲೀಲಾರ್ದವ್ರಿಗೆ ಟ್ರೈನಿಂಗ್ ಕೊಟ್ಟು ತಿಂಗಳಿಗೆ 25,000 to 50,000 ರೂಪಾಯಿ ತಿಂಗಳಿಗೆ ಸಿಗುವಂಥ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಮ್ಮ ಕಲಬುರಗಿ ಹೊನ್ನಕಿಣಿ ಹತ್ರ ಈಗಾಗಲೇ ಲಾಂಚ್ ಆಗಿದೆ. ಸ್ಪೆಷಲ್ ಪರ್ಪಸ್ ವೆಹಿಕಲ್ ಆಗಿದೆ. ಇನ್ನೊಂದು 2 ವರ್ಷದಲ್ಲಿ ಕೆಲಸ ಆಗ್ತಾಯಿದೆ. ಇವತ್ತು ಜೇವರ್ಗಿ ಮತ್ತು ಅಫ್ಜಲ್ಪುರಲ್ಲಿ ಭಾರತ್ ಮಾಲಾ ರೋಡ್ 1,475 ಕೋಟಿದು ಇಡೀ ಭಾರತ ದೇಶದಲ್ಲಿ ಅತಿ ಉತ್ತಮ ರೋಡ್, ಭಾಳ ಉತ್ತಮ ರೋಡ್. ಇವತ್ತು ಭಾರತ್ ಮಾಲಾ ರೋಡ್, ಸಾಗರ್ ಮಾಲಾ ರೋಡ್ ಅಂತಾರದಕ್ಕೆ. ಒಂದು ಚೆನ್ನೈಯಿಂದ ಸೂರತ್ವರೆಗೆ ಅದ್ಭುತ ರೋಡ್ ಇಲ್ಲಿ ಕೊಟ್ಟಿದ್ದಾರೆ ಮೋದಿಜಿಯವರು. ಈ ಭಾಗಕ್ಕೆ ವಿಶೇಷವಾಗಿ ನಮ್ಮ ಈ ಕಮಲಾಪುರ, ಮಾಗಾಂವ್ ಜನರಿಗೆ, ಕಾಗಿ ಜನರಿಗೆ, ಕಲಬುರಗಿಯಲ್ಲಿ ಗುಂಡಾರಾಜ್ ಚಾಲು ಆಗ್ಯದ. ಮರ್ಡರ್ಗಳಾಗ್ಲಿಕ್ಕತ್ತವ, ಅತ್ಯಾಚಾರಗಳಾಗ್ಲಿಕ್ಕತ್ತವ. ಮತ್ತು ಇವತ್ತು ಪ್ರಿಯಾಂಕರ್ಗೆ ಕಲಬುರಗಿ ಇವತ್ತು ಬಿಟ್ಟು ಹೋಗಲಾಗ್ಯಾರ. ಕಲಬುರಗಿಗೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಮುಂಜಾನೆ ಫ್ಲೈಟಿಗೆ ಬಂದು ಸಂಜೆ ಫ್ಲೈಟಿಗೆ ವಾಪಸ್ ಹೋಗ್ತೇವೆ. ಈಗ ಅವ್ರ ಮಾಮ ಎಲೆಕ್ಷನ್ ನಿಂತಾರೆ MP ಎಲೆಕ್ಷನಿಗೆ. ಯಾವ ಅಭಿವೃದ್ಧಿ ಮಾಡದೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಏನಾಗಿದೆ ಅಂದ್ರೆ ಖರ್ಗೆ ಲಿಮಿಟೆಡ್ ಕಂಪ್ನಿ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಲಿಮಿಟೆಡ್ ಕಂಪ್ನಿ ಕಾಂಗ್ರೆಸ್ ಪಾರ್ಟಿ ಆಗಿದೆ. ನಮ್ಮ ಹತ್ರ ಅವ್ರು ಹೇಳ್ತಾರೆ, ನಮ್ಮ ದಲಿತರಿಗೆ ಜಾಸ್ತಿ ಮೋಸ ಆಗಿದ್ದು ಕಾಂಗ್ರೆಸ್ ಪಾರ್ಟಿಯಿಂದ. 25,000 ಕೋಟಿ ನಮ್ಮ SCP TSP ಫಂಡು 25,000 ಕೋಟಿ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಮತ್ತಿಮೋಡವರಿಗೆ ನಮ್ಮ ಕೆಲವರು ಬಂದು ನೀರಿಲ್ಲ ಸರ್ ಕುಡಿಲಿಕ್ಕೆ ಅಂತೇಳಿ ಜಗಳ ಆಡಿದ್ರು. ಕುಡಿಲಿಕ್ಕೆ ನೀರಿಲ್ಲ ತಾಂಡಗಳಲ್ಲಿ ದಲಿತರು ಓಣ್ಯಾಗ. ಅವ್ರಿಗೆ ಬೆನ್ನ ಹತ್ತಾರೆ. ಅವ್ರು ಹೇಳಿದ್ರೆ ನಾ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಅವರು ದುಡ್ಡೇ ಇಲ್ಲ, ಎಲ್ಲಿ ನೀರು ಕೊಡ್ಲಿಕ್ಕೆ ಆಗ್ತದೆ. 25,000 ಕೋಟಿ ದಲಿತರ ಫಂಡನ್ನು ಬೇರೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದವರು ಕಾಂಗ್ರೆಸ್ ಪಾರ್ಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 2,000 ಸೋಲಿಸಿದವರು ಕಾಂಗ್ರೆಸ್ ಪಾರ್ಟಿ. ಬಾಬಾ ಸಾಹೇಬ್ ಅವರ ಅಂತಿಮ ಕ್ರಿಯೆ ಮಾಡಲಿಕ್ಕೆ ದೆಲ್ಲಿಗೆ ಜಾಗ ಕೊಡಲಿಲ್ಲ ಕಾಂಗ್ರೆಸ್ ಪಾರ್ಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೆಲ್ಲಿಯಿಂದ ಪಾರ್ಥಿವ ಶರೀರ ಮುಂಬೈಗೆ ಹೋಗಲಿಕ್ಕೆ ದುಡ್ಡು ಇರಲಿಲ್ಲ. ಫ್ಲೈಟಿಗೆ ಅವರು ಕಾರ್ ಮಾರಿ 5,000 ಜಮಾ ಮಾಡಿ ಅವರ ಪಾರ್ಥಿವ ಶರೀರ ಮುಂಬೈಗೆ ತಂದವರು ಕಾಂಗ್ರೆಸ್ ಪಾರ್ಟಿ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಕಾಂಗ್ರೆಸ್ದವರಿಗೆ ಇವತ್ತು ಯಾವ ನೈತಿಕ ಹಕ್ಕಿಲ್ಲ ದಲಿತರ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋದು. ಇವತ್ತು ಇದೇ ಖರ್ಗೆ ಲಿಮಿಟೆಡ್ ಕಂಪ್ನಿ ಕಾಂಗ್ರೆಸ್ MP ಸೀಟು ಕಾಂಗ್ರೆಸ್ದವರು MP ಸೀಟ್ ಬೇಕಾದವ್ರು ಕೊಡಬೇಕಾಗಿತ್ತು. ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು 2 ಲೆಫ್ಟ್ ಕಮ್ಯುನಿಟಿಗೆ ಒಂದು ಬಂಜಾರ, 2 ರೈಟ್ ಕಮ್ಯುನಿಟಿಗೆ MP ಸೀಟ್ ಕೊಟ್ಟರು. ಕಾಂಗ್ರೆಸ್ದವರು ಇವು ಸೀಟ್ಗಳು ನಮ್ಮ ಈ ಭಾಗಕ್ಕೆ ಮನೆ ಹಳೆಯ ಸೀಟ್ ನಮ್ಮ ದಲಿತ ಯಾರಿಗಾದ್ರೂ ಲೆಫ್ಟ್ ಕಮ್ಯುನಿಟಿ, ರೈಟ್ ಕಮ್ಯುನಿಟಿ, ಬೋವಿ, ಬಂಜಾರ ಬೇಕಾದವ್ರಿಗೆ ಕೊಡ್ಬೋದಾಗಿತ್ತು. ಆದರೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತಂದರೆ ಇದು ಪೊಲಿಟಿಕಲ್ ಇನ್ವೆಸ್ಟ್ಮೆಂಟ್. ನಾವು ಬೇರೆ ವರ್ಷದೊಳಗೆ ಯಾಕೆ ಖರ್ಚು ಮಾಡಬೇಕು? ನಾವು ಸಂಪತ್ತು ಬೇರೆ ವರ್ಷದೊಳಗೆ ಯಾಕೆ ಇನ್ವೆಸ್ಟ್ ಮಾಡಬೇಕು? ನಮ್ಮ ಮೆಹನತ್ ಬೇರೆ ವರ್ಷದೊಳಗೆ ವೇಸ್ಟ್ ಹಾಕಾಗಬೇಕು? ನಮ್ಮ ಮನೆಗೆ ಹೋಗ್ಬೇಕಿಲ್ಲ. ಅದಕ್ಕೆ ನಾ ಖರ್ಗೆ ಲಿಮಿಟೆಡ್ ಕಂಪ್ನಿ ತಮ್ಮ ಮನೆಗೆ ಇರಬೇಕು. MP ಸೀದಾ ಹೇಳ್ತಾರೆ ಅವರು. MLA ವಿಧಾನಸೌಧದಾಗ ನಾ MLA ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ನಾ MLA ವಿಧಾನಸೌಧದಾಗ, ನಮ್ಮಪ್ಪ ರಾಜ್ಯಸಭಾದಾಗ, ನಮ್ಮ ಮಾವ ಪಾರ್ಲಿಮೆಂಟ್ ಲೋಕಸಭಾದಾಗ. ಬ್ಯಾರೂರು ಸಾಯ್ಬೇಕೇನ್ರಿ? ಬ್ಯಾರಿಗೆ ಅವಕಾಶ ಕೊಡಲ್ಲ. ಅದೇ ನಮ್ಮ ಯಡಿಯೂರಪ್ಪ ಅವರು, ಭಾರತೀಯ ಜನತಾ ಪಾರ್ಟಿಯವರು. ಇವತ್ತು ನಾನು ಮತ್ತೊಮ್ಮೆ ಎಲ್ಲ ನಾಯಕರ ಮುಂದೆ ಹೇಳ್ತೀನಿ, ಇಲ್ಲಿ ವೇದಿಕೆ ಮೇಲೆ ಕೂತವರಿಗೆ ಮತ್ತು ಮುಂದೆ ಇದ್ದವರಿಗೆ, ಇವತ್ತು ವಿಶೇಷವಾಗಿ
ನಮ್ಮ ಸಮಾಜ, ನನ್ನ ಸಮಾಜ, ಬಂಜಾರ ಸಮಾಜ 7 ಜನದ 7 ಸಲ ಹುಟ್ಟು ಬಂದರು. ಭಾರತೀಯ ಜನತಾ ಪಾರ್ಟಿ ಮತ್ತು ಯಡಿಯೂರಪ್ಪ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ಬಂಧುಗಳು. 2 ಸಲ ರೇವನಾಯಕ್ ಅವರಿಗೆ ಟಿಕೆಟ್ ಕೊಟ್ಟರು, ಶಿವಪ್ರಭು ಪಾಟೀಲ್ ಅವ್ರಿಗೆ ಗೊತ್ತದ ಅಧ್ಯಕ್ಷರಿಗೆ. 2 ಸಲ MP ಸೀಟ್ ಕೊಟ್ಟರು ರೇವನಾಯಕ್ ಅವರಿಗೆ. ಬೇಕಂತ ತಾನೇ ಸೋತರು ಅವರು. ಒಂದು ಭಾಳ ತಪ್ಪು ಮಾಡಿದ್ರು. ಆ ಸೋತಿದ್ದಕ್ಕೆ ನಾವು ಇವತ್ತು ಪರೇಶಾನ್ ಆಗಿರೋ. ಫಸ್ಟ್ ಟರ್ಮ್ ಸೋತರು, ಸೆಕೆಂಡ್ ಟರ್ಮ್ ಸೋತರು, 3ನೇ ಟರ್ಮ್ ಯಡಿಯೂರಪ್ಪ ಅವ್ರು ನನಗೆ ಕೊಟ್ಟರು. ಕಾಂಗ್ರೆಸ್ ಪಾರ್ಟಿ ಬಿಡಿಸಿ ಈ ಪಾರ್ಟಿ ಸೇರಿಸಿ ಕೊಟ್ಟಿರು, ರೊಕ್ಕ ಖರ್ಚು ಮಾಡಿ ನಿಮಗೆ ಮೆಹನತ್ ಮಾಡಿಸಿ 1 ಲಕ್ಷ ಓದಿ ಗೆಲ್ಲಿಸಿದವರು ಇವತ್ತು ಭಾರತೀಯ ಜನತಾ ಪಾರ್ಟಿ. ಅವ್ರು ಏನು ಕಡಿಮೆ ಆಗಿದೆ, ಪಾರ್ಟಿ ಏನು ಕಡಿಮೆ ಆಗಿದೆ. ಇವತ್ತು ತಾಂಡ ಹೋಗಿ ಕಾಂಗ್ರೆಸ್ದವ್ರಿಗೆ ಓಟ್ ಕೇಳ್ತಾರೆ, ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತೇಳಿ ಯಾವ ಅವ್ರಿಗೆ ನೈತಿಕೆ ಇದೆ ಅಂತ ಹೇಳಿಕೆ. ಇವತ್ತು ಯಾವ ಕರ್ನಾಟಕದ ಇತಿಹಾಸದಲ್ಲೇ ಪೈಲೆ ಬಾರ್ ನಮ್ಮ ಬಂಜಾರ ಸಮಾಜ ಮಂತ್ರಿ ಕೊಟ್ಟಿಲ್ಲ. ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ಆಫ್ ಕರ್ನಾಟಕ ಯಾವುದೇ ಸರ್ಕಾರ ಇದ್ರೂ ಕೂಡ ಒಂದು ಸೀಟು, ಒಂದು ಮಂತ್ರಿಗಿರಿ ನಮ್ಮ ಸಮಾಜ ಕೊಟ್ಟಿಲ್ಲ. ಯಾವ ಚೇರ್ಮನ್ ಮಾಡಿಲ್ಲ. ಇವತ್ತು ರೇವನಾಯಕ್ ಅವರು ತಾಂಡ ಹೋಗಿ ರಾಧಾಕೃಷ್ಣಗೆ ಓಟ್ ಹಾಕಿದ್ರೆ ಇವ್ರದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ರೇವನಾಯಕ್ ಅವ್ರಿಗೆ ಮತ್ತು ಇವರು ಕಾಂಗ್ರೆಸ್ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅದಕ್ಕೆ 7 ಸಲ ಸೋತರು. ಅದೇ ನಾ ಹೇಳೋದು ಅವ್ರದ್ದೇ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅದಕ್ಕೆ ಬಂಧುಗಳೇ ಎಲ್ಲರಿಗೂ ವಿನಂತಿ ಮಾಡ್ತೀನಿ, ನಮ್ಮ ತಾಂಡದ ಅಣ್ಣ ತಮ್ಮಂದಿರು ಬಂದಾರ, ಅವ್ರು ಬಂದರೆ ಹೇಳ್ರಿ, ನಿಮ್ಮ ಕಾಂಗ್ರೆಸ್ದವ್ರು ಯಾಕೆ ಟಿಕೆಟ್ ಕೊಟ್ಟಿಲ್ಲ? ನಿಮ್ಮ ಕಾಂಗ್ರೆಸ್ದವ್ರು ನಮ್ಮ ಸಮಾಜಕ್ಕೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ? ನಿಮ್ಮ ಕಾಂಗ್ರೆಸ್ದವರು ಯಾಕೆ ಮಂತ್ರಿಗಿರಿ ಕೊಟ್ಟಿಲ್ಲ? ಕಾಂಗ್ರೆಸ್ದವ್ರು ಯಾಕೆ ಚೇರ್ಮನ್ ಮಾಡಿಲ್ಲ? ಯಾಕೆ ನಿಮ್ಗೆ ಕೇಳಲಿಕ್ಕಾಗಲ್ಲ? ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲವನ್ನು ಕೊಟ್ಟಿದೆ ನಮ್ಮ ಸಮಾಜಕ್ಕೆ. ಓಟ್ ಕೇಳಿ ಹೋಗ್ತಾರೆ. ಅದಕ್ಕೆ ಬಂಧುಗಳೇ, ಇವತ್ತು ಈ ಎಲೆಕ್ಷನ್ ಆರ್ಡಿನರಿ ಎಲೆಕ್ಷನ್ ಅಲ್ಲ, ಭಾಳ ಸೀರಿಯಸ್ ಎಲೆಕ್ಷನ್ ಇದೆ. ನಿಮಗೆ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, 7ನೇ ತಾರೀಕು ಬೆಳಿಗ್ಗೆ 370 ಆರ್ಟಿಕಲ್ ವಿಡ್ರಾ ಮಾಡಿದವರಿಗೆ, ಇವತ್ತು ರಾಮ ರಾಜ್ಯ ಸೃಷ್ಟಿ ಮಾಡಿದವರಿಗೆ, ಇವತ್ತು ಜನರ ಸುರಕ್ಷೆಗಾಗಿ ನೀವು ಮುಂಜಾನೆ ಎದ್ದು ಓಟ್ ಹಾಕಬೇಕು. ಓಟ್ ಹಾಕಿ, ಯಾರ್ಯಾರು ಓಟ್ ಹಾಕಿಲ್ಲ ಅವ್ರಿಗೆ ಕರೆಸಿ ಓಟ್ ಹಾಕಿಸ್ಬೇಕು. ಸರ್ ಅವ್ರು ಭಾಳ ಗಂಟು ಕೊಡ್ಲಿಕ್ಕತ್ತಾರ, ಎಲ್ಲರಿಗೆ ಗಂಟು ಕೊಡ್ಲಿಕ್ಕತ್ತಾರ, ಕಾಂಗ್ರೆಸ್ದವ್ರಿಗೆ ಗಂಟು ಕೊಡ್ಲಿಕ್ಕತ್ತಾರ ಅಂತ ಹೇಳಿಕತ್ತಾರ. ಗಂಟು ತಗೋರಿ, ಅವ್ರು ಘಟಿಸಿದಲ್ಲ ಅದು, ಅವ್ರು ಘಟಿಸಿದ ಗಂಟಲ್ಲ, ಯಾರ್ದೋ ಗಂಟು ಅವ್ರ ಮುಖಾಂತರ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಗಂಟು, BJPಗೆ ಓಟು. ನೀವು ಹಿಂದೆ ಮುಂದೆ ನೋಡಬೇಡ್ರಿ, ಏನಾದರೂ ಗಂಟು ಕೊಟ್ಟರೆ ತಗೋರಿ. ಆದರೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಒಂದು ಸ್ಲೋಗನ್, ಹೋದ ಸಲ ಒಂದು ಸ್ಲೋಗನ್ ಇತ್ತು, ಯವ್ವ ಯವ್ವ ಹೂವ ಹೂವ, ಯವ್ವ ಯವ್ವ ಹೂವ ಹೂವ ಅಂತೇಳಿ ಈ ಕ್ಷೇತ್ರದವರೇ ಅದನ್ನು ಮಾಡಿದರು. ಇವತ್ತು ಶಾಬಾದ ಇನ್ನೊಂದು ಸ್ಲೋಗನ್, ಎಕ್ಕ ಎಕ್ಕ BJP ಪಕ್ಕ ಪಕ್ಕ, ಎಕ್ಕ ಎಕ್ಕ BJP ಪಕ್ಕ ಪಕ್ಕ. ಇವತ್ತು ಕಮಲದ ಹೂವು ಸ್ಲೋಗನ್ ಮಾಡಿ ಇವತ್ತು ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳಿ, 13 ದಿವಸ 11 ದಿವಸ ನೀವು ನರೇಂದ್ರ ಮೋದಿಜಿ ಸಲುವಾಗಿ, ದೇಶದ ಸಲುವಾಗಿ, ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ನೀವು ಟೈಮ್ ಕೊಡಬೇಕು. ಮುಂದಿನ 50 ವರ್ಷದ ಶಾಂತಿಗಾಗಿ 50 ವರ್ಷ ಮತ್ತು ಭಾರತ ದೇಶ ಜಗತ್ತಿನಲ್ಲೇ ನಂಬರ್ 1 ಆಗಲಿಕ್ಕೆ ನಿಮ್ಮ ಓಟು BJPಗೆ ಹಾಕಿ ಇರಿಸ್ಬೇಕಂತೇಳಿ ವಿನಂತಿ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಬೋಲೋ ಭಾರತ ಮಾತಾ ಕಿ. ಇವತ್ತು ಪೂಜಾರಿ ಸಮಾಜದವರಿಗೆ ನಮಗೆ ಕಂಬಳಿ ಕೊಟ್ಟಾರ. ಪೂಜಾರಿ ಸಮಾಜ ಒಂದೇ ಘಟನೆ ಹೇಳ್ತೀನಿ. 1-2 ತಿಂಗಳ ಹಿಂದೆ ಇಲ್ಲೇ ಒಂದು ಕಾರ್ಯಕ್ರಮ, ನಮ್ಮದು ಈ ಕಾರ್ಯಕ್ರಮ ಮುಗಿಸಿ, ಪ್ರಚಾರ ಸಭೆ ಮುಗಿಸಿ ನಾವು ಬಾಂಬೆ ಹೋಗ್ತಾ ಇದ್ದೀವಿ.
ಬಾಂಬೆ ಹೋಗೋ ಹೊತ್ತಿಗೆ ಸೋಲಾಪುರ್ನಾಗ ಟ್ರೈನ್ ನಿಂತದಲ್ಲಿ. ಸೋಲಾಪುರ ಟ್ರೈನ್ ನಮ್ಮ ಪೂಜಾರಿ ಸಮಾಜದವ್ರು ಹೇಳಿಕತ್ತೆ ನಾನು. ಸೋಲಾಪುರ ಟ್ರೈನ್ ನಿಂತಾಗ ಒಬ್ಬ ಓಡ್ಕೋತ ಬಂದ. ನಾವು ಜಲ್ದಿ ಊಟ ಮಾಡಿ ನಾಲ್ಕು ಬರ್ತಾನೆ ಮಕ್ಕಳನ್ನ ಸೆಕೆಂಡ್ ಏಸಿ ಎಲ್ಲರಿಗೆ ಅನುಕೂಲ ಆಗಲಿಕ್ಕೆ ನಾಲ್ಕು ಮಕ್ಕಳ ಎಬ್ಬಿಸಿ ಭಾಳ ಓಡ್ಬೇಕು ದಮ್ ಬರ್ಲಿಕ್ಕೆ ಎಲ್ಲರೂ ಹೇಳ್ತೀವಿ ಸರ್ಚ್ ಎಲ್ಲರಿಗೆ ನೈಟ ಮಕ್ಕಳಿಗೆ ಇಲ್ಲೆಲ್ಲ ಅಂತ ಹೇಳಿ ನಾ ಹೇಳ್ತೀನಿ. ಇದು ಆಗಿನ ಘಟನೆ ಅದು. ನನ್ನ ಕಾಲು ಹಿಡ್ಕೊಂಡೆ, ಸಾಹೇಬ್ರೆ ನಾವು ನಿಮಗೆಲ್ಲೂ ಮರೆಯಲ್ಲ ಸಾಹೇಬ್ರೆ, ನೀವು ಪಾರ್ಲಿಮೆಂಟಿನಲ್ಲಿ ನಮ್ಮ ಸಮಾಜಕ್ಕೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಸಮಾಜದ ಬಗ್ಗೆ ಮಾತಾಡಿರಿ, ಎಂದೂ ಮಾತಾಡಿಲ್ಲ. ಹಿಂದೆ 9 ಮಿನಿಟ್ ಪೂರ್ತಿ ಇತಿಹಾಸ ಮಾತಾಡಿರಿ, ದಾಖಲಾತಿಗಳು ಮಾತಾಡಿರಿ, ಎಲ್ಲ ಅಪ್ಡೇಟ್ ಮಾಡಿರಿ. ಎಷ್ಟು ಆಗ್ತಿರೋ ಗೊತ್ತಿಲ್ಲ ಸಾಹೇಬ್ರೆ, ನೀವು ನಮ್ಮ ಸಮಾಜದ ಬಗ್ಗೆ ಮಾತಾಡಿರಿ, ಅದಕ್ಕೆ ಧನ್ಯವಾದಗಳು. ಯಾಕಪ್ಪ ಅಂತಂದ್ರೆ ನಿಮ್ದು ನಿಮ್ಮ ಹೆಸರೇನು ಪೂಜಾರಿ ಅಂತ ಫೋಟೋ ಹೊಡ್ಕೊಂಡು ಅವ್ನು ಏನು ಮಾಡ್ತೀನಪ್ಪ ಸರ್, ನಾ ಈ ಗಾಡಿ ಡ್ರೈವರ್ ಇದ್ದೀನಿ. ಆ ಟ್ರೈನ್ ಡ್ರೈವರ್ ಆ ಬಾಂಬೆ ಹೋಗ್ತಿದ್ದ ಟ್ರೈನ್ ಡ್ರೈವರ್ ಯಾಕೆ ಬಂದು ಹಿಡ್ಕೊಂಡು ಈ ಸರ್ ನಾ ಹೇಳಿ ಬಂದಿಲ್ಲ ಅಂದರೆ ಜನರಿಗೆ ನಾವು ಸ್ವಲ್ಪ ಸೇವೆ ಮಾಡಿದ್ರೆ ಇಷ್ಟು ಖುಷಿ ಆಗ್ತಾರೆ. ಇವತ್ತು ನಾವು ಎಲ್ಲ ಸಮಾಜ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ, ಸಬ್ಕಾ ಪ್ರಯಾಸ್, ಇವತ್ತು ಪೊಲೀಸ್ ಸಮಾಜದ ಭಾಳ ನಮ್ಮ ನಾಯಕ ಮಾಡಿದ್ರು. ಪೊಲೀಸ್ ಸಮಾಜದವರು ಬರೀ ಇವತ್ತು ವೋಟ್ ತಗೊಳ್ಳಿಕ್ಕೆ ಕಾಂಗ್ರೆಸ್ದವರು ವೋಟ್ ತಗೊಳ್ಳಿಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ನಮ್ಮ ಶಿವಕುಮಾರ್ ನಾಟಿಕರ್ ಎಲ್ಲರಿಗೂ ವಿನಂತಿ ಮಾಡ್ತೇನೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ವಿನಂತಿ ಮಾಡ್ತೇನೆ. ನಿನ್ನೆ ಫೇಸ್ಬುಕ್ ಮೇಲೆ ಶಿವಕುಮಾರ್ ನಾಟಿಕರ್ 35 ನಿಮಿಷ ಮಾತಾಡಿದ್ದಾರೆ. 35 ನಿಮಿಷ ಪ್ರತಿಯೊಬ್ಬರು ಅದನ್ನು ನೋಡಬೇಕು. ನಾನು ಬಸವನಗೌಡ ಪಾರ್ಟಿ ನಾನು ಹೇಳಿದೆ ನೋಡ್ರಿ ಅಂತ. ಅವ್ರು ಪೂರಾ ಕಾಂಗ್ರೆಸ್ದವರು ಪೊಲೀಸ್ ಸಮಾಜದಲ್ಲಿ ಹೆಂಗೆ ಹುಟ್ಟು ಮಾಡಿದ್ರೆ ಅಂತ ಹೇಳಿದವರು. ಇದು ದಾಖಲಾತಿ ಸರ್, ರಿಕಾರ್ಡ್ ಸುಮ್ಮನೆ ಮಾಡ್ತೀನಿ. ಎಲೆಕ್ಷನ್ ಬಂದಾಗ ಪೊಲೀಸ್ ಸಮಾಜ ನಂಗೆ ಬರ್ತಾರೆ. ಅವರ ರಾಜಕೀಯ ಜೀವನದಲ್ಲಿ ಒಮ್ಮನು ಪೊಲೀಸ್ ಸಮಾಜ ಬಗ್ಗೆ ಪಾರ್ಲಿಮೆಂಟಲ್ಲಿ ಮಾತಾಡಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಮ್ಮನು ಗೊಂಡ ಮತ್ತು ಕುರುಬ ಸಮಾಜ ಬಗ್ಗೆ ಮಾತಾಡಿಲ್ಲ. ನಾವು MP ಆಗಿ ಕೇವಲ 5 ವರ್ಷದಾಗ 2 ವರ್ಷ ಕೊರೋನಾದಾಗ ಹೋಗಿದ್ದು. 3 ವರ್ಷದಾಗ ಅವಕಾಶ ಸಿಕ್ಕಾಗೆಲ್ಲ ನಾವು ಪೊಲೀಸ್ ಸಮಾಜ ಮತ್ತು ಗೊಂಡ ಕುರುಬ ಸಮಾಜ ಬಗ್ಗೆ ನಾವು ಮಾತಾಡಿ ರಿಕಾರ್ಡ್ ಮಾಡಿ ನಮ್ಮ ಹತ್ರ ಇದೆ. ಸುಳ್ಳು ಹೇಳಿ ಬೇಕಂತ ಹೇಳಿ SP ಆಗಬಾರ್ದು ಅಂತ ಹೇಳಿ ಇನ್ಫಾರ್ಮೇಶನ್ ಕರೆಕ್ಟ್ ಕೊಡಲಾರ್ದೆ ಇವತ್ತು ಎಲ್ಲ ಕಡೆ ಇಬ್ಬರು ನಾಯಕರಿಗೆ ಹೋಗ್ಬಿಡ್ತಾರೆ. ಇಬ್ಬರು ಮೂರನೇವ್ರು ಇಲ್ಲವರು. ಇವ್ರು SP ಮಾಡಿಲ್ಲ, SP ಆಗಿಲ್ಲ, ಅದು ಹೋಗ್ರಿ. ಇವತ್ತು ಈಗಾಗಲೇ ನಾವು ತಳವಾರ ಪೊಲೀಸ್ ಸಮಾಜದ ತಳವಾರವರಿಗೆ ನಾವು SP ಸರ್ಟಿಫಿಕೇಟ್ ಸರ್ಕಾರ ಮಾಡಿದೆ. ಈಗಾಗಲೇ ಬಹಳಷ್ಟು 30% ಜನರು ಪೊಲೀಸ್ ಸಮಾಜಕ್ಕೆ SP ಸರ್ಟಿಫಿಕೇಟ್ ತಗೋತಾ ಇದ್ದಾರೆ. ಮತ್ತು ಮುಂದಿನ 5 ವರ್ಷದಾಗ ಈ ಟೆಕ್ನಿಕಲಿ ಅದು ಕೆಲವು ಇಶ್ಯೂಗಳು ಕ್ಲಿಯರ್ ಆಗಿವೆ. ಅದು ಪೂರ್ತಿ ಅದನ್ನು ನೋಡಬೇಕು. ನಾವು ಪೊಲೀಸ್ ಸಮಾಜ ಬಂಧುಗಳಿಗೆ ಮತ್ತು ಕುರುಬ ಗೊಂಡ ಸಮಾಜದ ಬಂಧುಗಳು ಮಾತಾಡ್ತೇನೆ. ಮುಂದೆ ಬರೋದು ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಗೆಲ್ಲಾಗ ಮತ್ತು ಇವ್ರಿಗೆ ಕಾಂಗ್ರೆಸ್ದವ್ರು ಬರಲ್ಲ. ಮತ್ತು ನಾವು ನಮ್ಮ ಸರ್ಕಾರ ಗೆಲ್ಲಾಗಿ ಅವ್ರಿಗೆ ಹೋಗಿ ಅವ್ರು ಕೆಲಸ ಮಾಡಿ ಇವು ಕಮ್ಯುನಿಟಿ ಎಸ್ಟಿಗೆ ಹಾಕಲಿಕ್ಕೆ ನಾವು ಎಲ್ಲ ಸಮಾಜಕ್ಕೆ ಮಾತಾಡಿ ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ.